ರಾಜ್ಯದಲ್ಲಿನ ಬಡವರಿಗೆ ಇಂದು ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಾಖಲೆಯ 42,345 ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದೆ ಸರ್ಕಾರ. ಹಸ್ತಾಂತರವನ್ನು ಮಾಡೋಕೆ ಸಿದ್ಧ ಮಾಡ್ಕೊಳ್ತಾ ಇದೆ ಎಲ್ಲ ರೀತಿಯಲ್ಲಿ. ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರ ಅದ್ದೂರಿಯಾಗಿ ಸಮಾರಂಭವನ್ನು ಮಾಡ್ತಾ ಇದೆ. ಇದು ಬಡವರಿಗೆ ಖುಷಿ ಕೊಡುವಂತಹ ವಿಚಾರ. ಸುಮಾರು 42,345 ಮನೆಗಳನ್ನು ಹಸ್ತಾಂತರ ಮಾಡುತ್ತೆ ಸರ್ಕಾರ. ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಸಮಾರಂಭವನ್ನು ಇಟ್ಕೊಂಡಿದೆ. ದೇಶದಲ್ಲೇ ಇದು ಮೊದಲ ಪ್ರಯೋಗ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಈ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಿರುವಂತಹ ಮನೆಗಳನ್ನು ವಿತರಣೆ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ. ಒಟ್ಟಿಗೆ ಇಷ್ಟು ಮನೆಗಳನ್ನು ಹಸ್ತಾಂತರ ಮಾಡುತ್ತಿರುವಂತಹ ರಾಜ್ಯ ಅಂದರೆ ಇದೇ ದೇಶದಲ್ಲೇ ಇದು ಮೊದಲು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. 20,312 ಮನೆಗಳು SC ST ಫಲಾನುಭವಿಗಳಿಗೆ ಮೀಸಲಾಗಿಟ್ಟಿದ್ದಾರೆ. ಇದರಲ್ಲಿ ಇನ್ನು ಇತರೆ ವರ್ಗದ ಜನರಿಗಾಗಿ 22,033 ಮನೆಗಳನ್ನು ಹಂಚಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ನೆಲಮಹಡಿಯಲ್ಲಿ ನಿರ್ಮಿಸಲಾದಂತಹ ಮನೆಗಳ ಸಂಖ್ಯೆ ಬರೋಬ್ಬರಿ 39,086. G+ ಒಂದು ನಿರ್ಮಿತ ಮಾದರಿಯಲ್ಲಿ ಏನು ಮಾಡಿದ್ದಾರೆ ಆ ಮನೆಗಳು 2,366 ಮನೆಗಳು ಸಿದ್ಧತೆ ಆಗಿದೆಯಂತೆ. ರಾಜ್ಯದ 28 ಜಿಲ್ಲೆಗಳ ಕಡು ಬಡವರಿಗೆ ಸಿಗಲಿದೆ ಈ ಮನೆಗಳು. ಒಂದು ಸೂರು ಸಿಗುತ್ತೆ. ಬಳ್ಳಿ ಸಭೆಗೆ 10 ಜಿಲ್ಲೆಗಳಿಂದ 3 ಲಕ್ಷ ಜನರು ಬರುವಂತಹ ಸಾಧ್ಯತೆ ಇದೆ. ಜನರನ್ನ ಕರೆತರಲು ಸಜ್ಜಾಗಿದೆ 10,000 ಬಸ್ ಮತ್ತು ಇತರೆ ಖಾಸಗಿ ಬಸ್ಗಳು. ಕಳೆದ ವರ್ಷ 3 ಹಂತದಲ್ಲಿ 36,789 ಮನೆಗಳನ್ನು ಹಸ್ತಾಂತರ ಮಾಡಿತ್ತು. ಇನ್ನೆರಡು ತಿಂಗಳಲ್ಲಿ ಮತ್ತೆ 30,000 ಮನೆಗಳ ಹಸ್ತಾಂತರದ ಗುರಿಯನ್ನು ಇಟ್ಕೊಂಡಿದೆ. ಬಡವರ ಸ್ವಂತ ಮನೆಯ ಕನಸು ಈಗ ನನಸಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ, ಸಿದ್ದರಾಮಯ್ಯ ಅವರ ಸರ್ಕಾರದಿಂದ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಇಂದು ಸಂಭ್ರಮದ ವಾತಾವರಣ ಇದೆ. ಮಲ್ಲಿಕಾರ್ಜುನ ಖರ್ಗೆ, CM ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆಗುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕಡು ಬಡವರಿಗೆ ಒಂದು ಸೂರನ್ನ ಕೊಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದೆ. ಇದು ಇಡೀ ದೇಶದಲ್ಲೇ ಮೊದಲು. ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡಂತಹ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಸರ್ಕಾರ ನೋಡಿ ಬಡ ಜನರ ಪರವಾಗಿ ನಾವು ಇದ್ದೀವಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ ಪದೇ ಪದೇ. ಅದಕ್ಕೆ ಇದು ಕೂಡ ಒಂದು ಸಾಕ್ಷಿ. ದಾಖಲೆಯನ್ನು ಮಾಡ್ತಾ ಇದ್ದಾರೆ ಇವರು. 42,354ರಿಂದ 55 ಮನೆಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬರ್ತಾರೆ, ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರು ಬರ್ತಾರೆ, ದೊಡ್ಡ ದೊಡ್ಡ ನಾಯಕರು ವರಿಷ್ಠರು ಬರ್ಬೋದು. ರಾಹುಲ್ ಗಾಂಧಿ ಡೌಟ್ ಅನಿಸುತ್ತೆ, ಅವರು ವಿದೇಶಿ ಪ್ರವಾಸದಲ್ಲಿರ್ಬೋದು ಮತ್ತು ಬೇರೆ ಕೆಲಸದಲ್ಲಿ. ಬಟ್ ಈಗ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಏನು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರಲ್ಲ ಅದನ್ನು ಕೊಡೋಕೆ ಈಗ ನಿರ್ಧಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ SC STಗೆ ಎಷ್ಟು, ಬೇರೆ ವರ್ಗದವರಿಗೆ ಎಷ್ಟು ಅಂತ ಕೂಡ ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ. ಅದರಲ್ಲಿ ನೋಡಿ 20,312 ಮನೆಗಳನ್ನು SC STಗೆ ಕೊಡ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಅದನ್ನು ಸಪರೇಟಾಗಿ ಮೀಸಲಿಟ್ಟಿದ್ದಾರೆ. ಅಂದರೆ ಅದು ರಿಸರ್ವೇಷನ್ ಥರ ಅಷ್ಟು ಜನಕ್ಕೆ ಸೇರುತ್ತೆ. ಅದಿಷ್ಟು ಮನೆಗಳೇನಿದೆ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡೋದಿಲ್ಲ. ಇನ್ನು ಬೇರೆ ಬೇರೆ ಕ್ಯಾಸ್ಟ್ಗಳೇನಿದೆ ವರ್ಗದ ಜನರಿಗೆ ಅವರಿಗೆ 22,033 ಮನೆಗಳು ಇದೆ, ಅದನ್ನು ಕೊಡ್ತಾರೆ. ಬೇರೆ ಬೇರೆ ಕ್ಯಾಸ್ಟ್ಗಳಿಗೆ OBC ಬೇರೆ ಬೇರೆ ಈ ರೀತಿ. ಅಂದರೆ ಅದರಲ್ಲಿ ಬಡವರು ಇರಬೇಕು ಅಂಥವ್ರಿಗೆ. ಇನ್ನು ನೆಲಮಹಡಿಯಲ್ಲಿ ಏನು ರೆಡಿಯಾಗಿದೆಯಲ್ಲ ಮನೆಗಳು, ಅದರ ಸಂಖ್ಯೆ ಎಷ್ಟಿದೆ ಅಂದರೆ ಬರೋಬ್ಬರಿ 39,086 ಇದೆ ಅಂತ ಹೇಳ್ತಾ ಇದೆ. ಅದರಲ್ಲಿ G+ ಅಂದರೆ Z+ ನಿರ್ಮಿತ ಮಾದರಿಯಲ್ಲಿ ರೆಡಿಯಾಗಿರುವಂತಹ ಮನೆ ಏನಿದೆ 2,366 ಮನೆಗಳಿದೆ. ಈ ಎಲ್ಲ ಮನೆಗಳನ್ನು ರಾಜ್ಯದ 28 ಜಿಲ್ಲೆಗಳ ಕಡು ಬಡವರಿಗೆ ಕೊಡೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಅವರಿಗೆ ಒಂದು ಸೂರು ಸಿಗಬೇಕು. ಬಡ ಜನರು ನಮಗೂ ಕೂಡ ಒಂದು ಸ್ವಂತ ಮನೆ ಇರಬೇಕಪ್ಪ ಅಂತ ಆಸೆ ಪಡ್ತಾ ಇರ್ತಾರೆ, ಕನಸು ಕಾಣ್ತಾ ಇರ್ತಾರೆ. ಅವರ ಕನಸನ್ನು, ಅವರ ಆಸೆಯನ್ನು ಎಲ್ಲವನ್ನು ಕೂಡ ಪೂರೈಸೋಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಹುಬ್ಬಳ್ಳಿ ಸಭೆಗೆ 10 ಜಿಲ್ಲೆಗಳಿಂದ 3 ಲಕ್ಷ ಜನರು ಆಗಮಿಸುವಂತಹ ನಿರೀಕ್ಷೆ ಇದೆ. ದೊಡ್ಡ ಮಟ್ಟದಲ್ಲಿ ಜನಸಾಗರ ಹರಿದು ಬರುತ್ತೆ ಅಂತ ಕಾಂಗ್ರೆಸ್ ನಾಯಕರು ಅಂದುಕೊಂಡಿದ್ದಾರೆ. ಯಾಕಂದರೆ ಈ ರೀತಿಯಾಗಿ ನಿವೇಶನಗಳನ್ನು ಕೊಡ್ತಾ ಇದ್ದಾರಲ್ಲ, ಇದಕ್ಕಾಗಿ ಜನರು ಬರೋಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ. ಅದಕ್ಕೋಸ್ಕರ ನೋಡಿ 10,000 ಬಸ್ಗಳನ್ನು ಮತ್ತು ಬೇರೆ ಬೇರೆ ವಾಹನಗಳನ್ನು ಕೂಡ ತಯಾರು ಮಾಡಲಾಗಿದೆ. ರಾಜ್ಯ ಸರ್ಕಾರ ಹೇಳಿದೆ ಈ ಒಂದು ವಿಚಾರವಾಗಿ. ಕಳೆದ ವರ್ಷ ಏನಿದೆ ಮೊದಲ ಹಂತದಲ್ಲಿ ಈಗಾಗಲೇ 36,000 ಮನೆಗಳನ್ನು ಚಿಲ್ಡ್ರಗಳನ್ನು ಕೊಟ್ಟಿತ್ತು. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.